ಈ ವೇದಿಕೆಯಲ್ಲಿ ಮಾತಾಡ್ಬೇಡಿ. ಸ್ಟಾಪ್ ಸ್ಟಾಪ್. ಯಾವನವನು ಗೋಡ್ಸೆ ಇರ್ರಿ. ಯಾವನ ಒಬ್ಬ ದೇಶದ್ರೋಹಿ ಬಗ್ಗೆ ಇಡೀ ನನ್ನ ಇದು ಪ್ರೋಗ್ರಾಮ್ ಮಾಡ್ತಿರಲ್ಲ. ಸುಮ್ಮನೆ ದಟ್ ಇಸ್ ನಾಟ್ ಮೈ ಸಬ್ಜೆಕ್ಟ್. ಸ್ಟಾಪ್ ಸ್ಟಾಪ್ ಪ್ಲೀಸ್ ಸ್ಟಾಪ್. ಕುಗ್ವೆ ಅವ್ರೆ ಏನ್ರಿ ಮುಂದಕ್ಕೆ ಹೋಗಕ್ ಬಿಡಿ. ಚರ್ಚೆನ ಮುಂದಕ್ಕೆ ಹೋಗಕ್ ಬಿಡಿ. ನಿಮ್ಮ ಆರಾಧ್ಯ ದೈವತ್ರ ನಿಮ್ಮ ಮನೆಯಲ್ಲಿ ಬಿಟ್ಕೊಂಡು ಪೂಜೆ ಮಾಡಿ. ಈ ವೇದಿಕೆಯಲ್ಲಿ ಮಾತಾಡ್ಬೇಡಿ. ಸ್ಟಾಪ್ ಸ್ಟಾಪ್. ಯಾವನವನು ಗೋಡ್ಸೆ ಇರ್ರಿ. ಯಾವನ ಒಬ್ಬ ದೇಶದ್ರೋಹಿ ಬಗ್ಗೆ ಇಡೀ ನನ್ನ ಇದು ಪ್ರೋಗ್ರಾಮ್ ಮಾಡ್ತಿರಲ್ಲ. ಸುಮ್ಮನೆ ಇರ್ರಿ. ದಟ್ ಇಸ್ ನಾಟ್ ಮೈ ಸಬ್ಜೆಕ್ಟ್. ಸ್ಟಾಪ್ ಸ್ಟಾಪ್ ಪ್ಲೀಸ್ ಸ್ಟಾಪ್. ಕುಗ್ವೆ ಅವ್ರೆ ಏನ್ರಿ ಮುಂದಕ್ಕೆ ಹೋಗಕ್ ಬಿಡಿ. ಚರ್ಚೆನ ಮುಂದಕ್ಕೆ ಹೋಗಕ್ ಬಿಡಿ. ನಿಮ್ಮ ಆರಾಧ್ಯ ದೈವತ್ರ ನಿಮ್ಮ ಮನೆಯಲ್ಲಿ ಬಿಟ್ಕೊಂಡು ಪೂಜೆ ಮಾಡಿ. ಈ ವೇದಿಕೆಯಲ್ಲಿ ಮಾತಾಡ್ಬೇಡಿ. ಸ್ಟಾಪ್ ಸ್ಟಾಪ್. ನಮ್ಮ ರಾಧಕ್ಕನಿಗೆ ಗ್ಯಾರಂಟಿ ನ್ಯೂಸ್ ರಾಧಕ್ಕನಿಗೆ ಜಯವಾಗಲಿ. ಒಬ್ಬ ದೇಶದ್ರೋಹಿ ಬಗ್ಗೆ ಇಡೀ ಏನು ಸತ್ಯ ಹೇಳಿದ್ದಾರೆ ನಮ್ಮ ರಾಧಕ್ಕ. ರಾಧಾ ಹಿರೇಗೌಡ್ರ ಮೇಡಮ್, ಇಷ್ಟು ದಿವಸ ನೀವೇನು ಪಾಸಿಟಿವ್ ಮಾತಾಡ್ರಿ ನೆಗೆಟಿವ್ ಮಾತಾಡ್ರಿ ಗೊತ್ತಿಲ್ಲ, ಬಟ್ ಮಿಸ್ಟರ್ ನಾಗರಾಜ್ ಕುಡುಕ್ಲಿ ಟುಡೇ ಐ ಅಪ್ರಿಶಿಯೇಟೆಡ್ ಯು. ನೀನೇ ಹಬ್ಬಕ್ಕ, ಉಲ್ಲಾಳ ಹಬ್ಬಕ್ಕ ನೀನೇ ರಾಧಾ ಹಿರೇಗೌಡ್ರು. ಕಿತ್ತೂರು ಚೆನ್ನಮ್ಮ ನೀನೇ, ಝಾನ್ಸಿ ರಾಣಿ ಲಕ್ಷ್ಮೀದೇವಿನೂ ನೀನೇ, ಇಂದಿರಾ ಗಾಂಧಿನೂ ನೀನೇ. ಒಬ್ಬ ದೇಶದ್ರೋಹಿ ಗೂಡ್ಸೆ ಅಂತಂದ ಮಿಸ್ಟರ್ ನಾಗರಾಜ್ ಕುಡುಕ್ಲಿ ಅಂತಂದ ಸುಪ್ರೀಂ ಕೋರ್ಟ್ ಹೇಳಿದೆ ದೇಶದ್ರೋಹಿ ಅಂತ. ಆರ್ಮ್ಸ್ ಆಕ್ಟ್ ಮತ್ತು ಮರ್ಡರ್ ಕೇಸ್ನಲ್ಲಿ ಮರ್ಡರ್ ಆಫ್ ಮಹಾತ್ಮ ಗಾಂಧೀಜಿ ಅಂತೇಳಿ GS ಗೋಸಲಾ, ದಿ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಪಂಜಾಬ್, who wrote one book in the page number 26, the conspiracy made from the Savarkar. He was the 8th accused. The trial and also the hearing fixed in front of the Gopal S. Ghosla, the Honorable former Chief Justice of Punjab, who wrote the one book, Murder of Mahatma, in the year 1965. In that book, the all history of the Mahatma Gandhiji case is enumerated. He expressed his view. 1965ರಲ್ಲಿ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಪಂಜಾಬ್ ಇದ್ದವರು ಆ ಒಂದು ಮರ್ಡರ್ ಆಫ್ ಮಹಾತ್ಮ ಅನ್ನೋ ಬುಕ್ ಬರೆದಿದ್ದಾರೆ. ಅದರಲ್ಲಿ ಗೂಡ್ಸೆ ಮತ್ತು ಕಾನ್ಸ್ಪಿರಸಿ, ಇವರು ಗಾಂಧೀಜಿನ ಕೊಲ್ಲಲಿಕ್ಕೆ ಹಾಕಿದಂತ ಪಿತೂರಿ, ಒಬ್ಬ ಮುದುಕನನ್ನ ಕೊಲ್ಲಲಿಕ್ಕೆ ಮಾಡಿದಂತ ಮಹಾಪಿತೂರಿ, ಮಹಾಪಿತಾಮಹರು, ರಾಷ್ಟ್ರಕ್ಕಾಗಿ ಹೋರಾಡಿದ ಒಬ್ಬ ಗಾಂಧೀಜಿಯನ್ನ ಮರ್ಡರ್ ಮಾಡುವವನು ಅವನು ದೇಶಭಕ್ತನ? ಅವನನ್ನ ಸಪೋರ್ಟ್ ಮಾಡುವ ಬೀಜಗಳು ದೇಶಭಕ್ತರ? ಶಬ್ಬಾಸ್ ರಾಮ, ಶಬ್ಬಾಸ್ ರಾಧಾ ಹಿರೇಗೌಡರ್, ನೀನು ಹುಟ್ಟಿದ್ದಕ್ಕೆ ಸಾರ್ಥಕ ಆತ್ ಕಣಮ್ಮ. ಪರಂತು ಬಹಳ ಹುಷಾರಿರಮ್ಮ ನೀನು. ಯಾಕಂದ್ರೆ ಆ ಮುದುಕನ ಗಾಂಧೀಜಿಯನ್ನ ಕೊಂದ ನಂತರ ಆ ಮುದುಕಿ ಪಾಪ 62 ವರ್ಷದ ನಮ್ಮ ಗೌರಿ ಲಂಕೇಶನನ್ನ ಕೊಂದಂತ ರಣಹೇಡಿಗಳ ಬೀಜ ಅದು. ಆದ್ರಿಂದ ಆ ಗೂಡ್ಸೆಯನ್ನ, ಒಬ್ಬ ಮರ್ಡರರ್, ಒಬ್ಬ ಭಯೋತ್ಪಾದಕನನ್ನ ಇವರು ಓಲೈಸೋದು ಜಾತಿಯ ಆಧಾರದಿಂದ, ನಾಟ್ ಆನ್ ದಿ ಧರ್ಮ. ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಯಾರು ಒಪ್ಪಿಕೊಳ್ಳೋದಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಸಮಾನತೆಯರು, ಅಹಿಂಸಾವಾದಿಗಳು, ಮಹಾತ್ಮ ಗಾಂಧೀಜಿ ಹಾಗೆ ಅಹಿಂಸಾವಾದಿಗಳು. ಬಟ್ ಅಹಿಂಸೆಯ ಜೊತೆಗೆ ಸೆಲ್ಫ್ ಡಿಫೆನ್ಸ್ ಇಟ್ಕೊಂಡಿದವಿ. ನನ್ನ ಮನೆ ಅಟ್ಯಾಕ್ ಆದಾಗ ಅಕಸ್ಮಾತ್ ಅವನು ಇನ್ನೊಂದು ಡೋರ್ ತೆಗೆದು ಒಳ ಬಂದಿದ್ರೆ ಅವತ್ತು ನನ್ನ ಕೈ ಹೋಗದ್ದ, ಅವನು ಸೆಲ್ಫ್ ಡಿಫೆನ್ಸ್ ತಗೊಂಡ. ಅವತ್ತು ಕೇಳಿದೆ ಡಿವೈಎಸ್ಪಿನ, ಟಿ.ವಿ. ಸುರೇಶ್ ಅಂತ DVSP ಇದ್ರು, ಏನ್ರಿ ರಾತ್ರಿ ನನ್ನ ಮನೆ ಅಟ್ಯಾಕ್ ಆದಾಗ ನಾನೊಂದು 4 ಮರ್ಡರ್ ಹೆಣ ಉಳಿಸ್ಬಿಡ್ತಿದ್ದೆ ಅಂದ್ರು. ಸರ್ ಅದು ನಿಮ್ ಸೆಲ್ಫ್ ಡಿಫೆನ್ಸ್ ಅಂತ ಹೇಳಿದ್ರು. ಕ್ರಿಮಿನಲ್ ಸೈಡ್ ಅಡ್ವೊಕೇಟ್ ನಾನು, ನನಗೆ ಗೊತ್ತಿದೆ ಅಲ್ಲ. ಅಲ್ರಿ ಕಳ್ಳರು ಬಂದು ಕಳ್ಳರಿಗೆ ತಾವು ದುಡಿಲಾರದ ವಸ್ತು ನನ್ನ ಮನೆಯಾಗಿನ ಚಿನ್ನ, ಅವರ ಆಭರಣ, ದುಡ್ಡು ಕಳವು ಮಾಡ್ಕೊಂಡು ಹೋಗಕ್ ಬರ್ತಾನೆ ಅಂದ್ರೆ ದುಡಿದು ಬೆವರು ಸುರಿಸಿ ರಕ್ತವನ್ನ ಇದನ್ನು ಮಾಡಿ ಆ ಮಿದುಳನ್ನು ಉಪಯೋಗಿಸಿ ದೇಹಕ್ಕೆ ಕಷ್ಟ ಕೊಟ್ಟು ಪಾಪ ಕೇಸ್ ನೀರು ಕೊಟ್ಟಂತ ರೊಕ್ಕವನ್ನ ಉಳಿಸಿ ಅದರಿಂದ ನಾನು ಮಂಥನ ಮಾಡಿ ಅದರಿಂದ ರೊಕ್ಕ ಉಳಿಸಿ ಅದರಿಂದ ಮಾಡಿದಂತ ಚಿನ್ನ ಹಣನ ಇವರು ವೈತಾಕ್ ಡಕಾಯಿತರು ಅಂದ್ರೆ ಮೆಟ್ಟನೆ ಹೊಡೆದು ಬುದ್ಧಿ ಕಲಿಸ್ತಾನೆ. ಅಂತ ಸೂರ, ಅಂತ ಕಣಿಗೆ ಮಿಂಡ್ರು ಹಳ್ಳ್ಯಾರ ನಾವು ಲಾಯರ್ ಆಗಿದ್ದೇವೆ ಅಂತ ಸುಮ್ಮನದನಷ್ಟೇ. ಆದ್ರೆ ರೈತರ ಕಣಿಗೆಯನ್ನ ಹೊರಗೆ ತೆಗೆದ್ರಪ್ಪ ಅಂದ್ರೆ ಯಾವನು ಉಳಿದಲ್ಲ.
ರೈತರ ಹೊಟ್ಟೆಗಿನ ಕಿಚ್ಚು ರಟ್ಟಿಗೆ ಬಂತಪ್ಪ ಅಂದರೆ ಯಾವನು ಉಳಿದಲ್ಲ. ರಸಗೊಬ್ಬರ ರೇಟ್ ಹೆಚ್ಚಿಗೆ, ಬೀಜ ರೇಟ್ ಹೆಚ್ಚಿಗೆ, ಪೆಸ್ಟಿಸೈಡ್ಸ್ ರೇಟ್ ಹೆಚ್ಚಿಗೆ, ವ್ಯಾಪಾರಸ್ಥರ ಮೇಲೆ ಕಿವಿಯಾಗ ಹೂವು ಆಡ್ತಾರೆ. 100ಕ್ಕೆ 6 ರೂಪಾಯಿ ದಲಾಲಿ ತಗೊಂತಾರೆ. ಇವ್ರ ಕಮಿಷನ್ ಇರೋದು 25 ಪೈಸೆ ಪರ್ 100 ರುಪೀಸ್. ಈ ದಲಾಲರು ಸಾಲ ಕೊಟ್ಟಂಗೆ ಮಾಡಿ ಅದಕ್ಕೆ 2 ಬಡ್ಡಿ ಬಡಿತಾರೆ. ಈ ನಾವೇ ಒಂದು ಅಂಗಡಿಯಾಗ ವ್ಯಾಪಾರ ಮಾಡ್ತಿದ್ವಿ, ಅವ್ನು ಬಡ್ಡಿ ಚಕ್ರ ಬಡ್ಡಿ ಹಾಕವ. ಆಮೇಲೆ ಈ ದಲಾಲರ ಅಂಗಡಿಗೆ ಬಿಟ್ಟರೆ, ಒಮ್ಮೆ ಒಂದು ಅಂಗಡಿ ಬಿಟ್ಟಿದ್ವಿ, 43 ಚೀಲ ನಾನೇ ಗೊಂಜೋಳ ಬಿಟ್ಟಿದ್ದೆ. ಬಿಟ್ಟಾಗ ನಮ್ಮ ಅಪ್ಪ ಇದ್ದ, ನಮ್ಮ ಅಪ್ಪ ನಾವು ಕುಡಿಯೋ ಹೋಗಿದ್ವಿ. ಈ ಹಮಾಲ್ರು ಏನು ಮಾಡ್ತಾರೆ, ಕಾಲಲ್ಲಿ ಒದ್ದು ಪದ್ದು ಅಗಲು ಮಾಡಿಬಿಡ್ತಾರೆ. ಅಗಲ ಅಂದ್ರೆ ಒಂದು 20 ಅಡಿ ಅಗಲ ಹಿಂಗೆ ಕಾಲಲ್ಲಿ ಚಿಂಕೆಂತ ಮಾಡ್ಕೊಂಬಿಡ್ತಾರೆ. ಅಷ್ಟೇ ಆಳಿದ್ರು 41 ಕ್ವಿಂಟಲ್ ಅದು ನಮ್ಮ. 2 ಕ್ವಿಂಟಲ್ ಎಲ್ಲಿ ಹೋದವು? ಯಾಕಂದ್ರೆ ನಾವೆಲ್ಲ ಊರ ತೂಕ ಮಾಡಿಸಿ 43 ಕ್ವಿಂಟಲ್, 2 ಕ್ವಿಂಟಲ್ ಎಲ್ಲಿ ಹೋದವು? ಆಗ 400 ರೂಪಾಯಿ ಕ್ವಿಂಟಲ್ ಇತ್ತು ಮೆಕ್ಕೆಜೋಳ. ನಮ್ಮಪ್ಪ ನಾವು ಬಂದಿದ್ವಿ ಮಾರಕ್ಕೆ ಒಂದು ಅಂಗಡಿ ಹೆಸರು ಹೇಳೋದು ಬೇಡ. ನಾವು ರಾಣೆಬೆನ್ನೂರಾಗ ಕಾಯಿಮ್ ಅಂಗಡಿ ಅದು ನಮಗೆ 30-40 ವರ್ಷದಿಂದ. ಉಕ್ಕಡಗಾತ್ರಿಯಲ್ಲಿ ಎಲ್ಲರೂ ಅಲ್ಲಿಗೆ ಹೋಗಾರ. ನಮ್ಮಪ್ಪ ಅಲ್ಲಿ ಹೋಗೋದಕ್ಕೆ ಎಲ್ಲರೂ ಅಲ್ಲೇ ಹೋಗಾರ. ಇವ್ರು ಏನಲ್ಲ 100ಕ್ಕೆ 6 ರೂಪಾಯಿ ಕ್ಯಾಶ್ ಕೊಡೋಕೆ 6 ರೂಪಾಯಿ ತಗೊಳ್ಳೋರು. ನೋಡಿ, ರೈತ ಬೆಳೆದ್ರು 6% ಅಂದ್ರೆ ಎಷ್ಟಾಯ್ತು? 1000ಕ್ಕೆ 60, 10,000ಕ್ಕೆ 600. ಇಷ್ಟೆಲ್ಲ ನಾವು ಅವ್ರಿಗೆ ಕೊಟ್ಟರೆ ಎಲ್ಲಿ ಉಳಿತೈತಿ? ಲಕ್ಷಕ್ಕೆ 6,000 ಓನ್ಲಿ ನೆಗೋಸಿಯೇಷನ್ಗೆ. ಕಮಿಷನ್ ಏಜೆನ್ಸಿ ಅಷ್ಟಿಲ್ಲ. 100ಕ್ಕೆ 25ರಿಂದ 30 ಪೈಸೆ ಇದೆ. EPMC ಆ್ಯಕ್ಟ್ ಪ್ರಕಾರ ಇವರಿಗೆ ಒಂದು ಸ್ಲ್ಯಾಬ್ ಇದೆ, ದಲಾಲರಿಗೆ ಒಂದು ಸ್ಲ್ಯಾಬ್ ಇದೆ. ಪಾಪಯ್ಯಪ್ಪ ನುಂಗಿದ್ದು ತಂಬಿದ್ದು ನಿಂದಪ್ಪ ಅಂತವ್ ರೈತರು ಇವ್ರು ಚೆನ್ನಾಗಿ ಹೆರದ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದಾರೆ. IT ರಿಟರ್ನ್ ನಮಗೆ ಸಾಲ ಕೊಡ್ಬೇಕಾರೆ 4,000 ಅಂದ್ರೆ 400 ಬರೀರಿ, ಅದ್ರಾಗ ಸೈ ಮಾಡಿಸ್ಕೊಂಡವ್ರು. ಅವ್ರ ಲೆಡ್ಜರಿಗೆ ಬರೀ 400 ಬರೀರಿ. ಹಿಂಗೆ ಯಾಕೆ ಬರೀತೀರಿ ಅಂದ್ರೆ, ಇಲ್ರಿ IT ಅವಕ್ಕೆ ಬುಕ್ ರೀಡ್ ಆದ್ರೆ ಪ್ರಾಬ್ಲಮ್ ಆಕತಿ ಅಂತ ಹೇಳಾರು. 10,000 ಕೊಟ್ರೆ ಅದಕ್ಕೆ 1,000 ಅಂತ ಬರೆಯೋರು, ಸೈ ಮಾಡಿಸ್ಕೊಂಡವ್ರು. ನಾವೆಲ್ಲರೂ ರೈತರು ತಿರುಗಿ ಬಂದ್ರೆ ಅದು 1,000 ಆಕತ್ತದ. ಅದಕ್ಕೆ ಒಬ್ಬ ಕುತ್ಕೊಂಡದ್ದ ಒಂದು 30,000 ಸಾಲ ಇತ್ತು, ಅದನ್ನೆಲ್ಲ ತೀರಿಸಿದ್ದೆ. ಬಡ್ಡಿ ಪಡ್ಡಿ ಸೇರಿ ಎಲ್ಲಿ ದಾರೆ ಪಾರೆಗೆ ಎಲ್ಲಿ ಬೇಕಲ್ಲೇ ಕೇಳೋಣ, ಕುತ್ಕೊಳ್ರಿ ಅಂದೆ. ಮತ್ತು ವಕೀಲರ ಇದಕ್ಕೆ ಫೋನ್ ಮಾಡಿ ಹಂಗೆ 30-40 ವರ್ಷದಿಂದ ನಮ್ಮ ಅಪ್ಪ ನಿಮ್ಮ ಅಂಗಡಿಗೆ ಮಾರ್ಬಿಟ್ಟಾನಲ್ಲ, ಊಟ ಲೆಕ್ಕ ಕೊಡು ಅಂತ ಕುಂಟೆ. ಆಮೇಲೆ ಬಿಟ್ಟ. ಸೊ ಆದ್ದರಿಂದ ರೈತರಿಗೆ ಎಲ್ಲ ಕಡೆಯಿಂದನೂ ಮೋಸ ಆಗ್ತದೆ. ಹಳ್ಳಿಗೆ ಬರ್ತಾರೆ, ತೂಕ ಮಾಡ್ತಾರೆ, ವ್ಯಾಪಾರಸ್ಥರು ಅಲ್ಲಿ ತೂಕದಾಗ ವ್ಯತ್ಯಾಸ ಮಾಡ್ತಾರೆ. ಇವು ಸ್ವಲ್ಪ ನಮ್ಮ ಬಿಡೆವು ಹೌದ್ರೆ. ಈ ಮೊನ್ನೆ ಒಂದು ಇದನ್ನು ತಗೊಳಕ್ಕೆ ಹೋಗಿದ್ದೆ, ಒಂದು ಯಾವುದೋ ಸ್ಟೀಲ್ ಇದು ವಾಟರ್ ಫಿಲ್ಟ್ರ್ ತೊಗೊಂಡಿದ್ದೆ. ಈ ಫಿಲ್ಟ್ರ್ ತೊಗೊಂಡ್ರೆ ಏನಾಯ್ತು, ಈ ಫಿಲ್ಟ್ರ್ ತೊಗೊಂಡ್ರೆ ಹೇಳಿ ರಾಜ, ಬಂದಿರ? ಆಯ್ತು, ಬರೆಸ್ತಾನಿಗೆ. ಆ ಫಿಲ್ಟರ್ ಆನ್ಲೈನ್ನಲ್ಲಿ ಅದಕ್ಕೆ 900 ರೂಪಾಯಿ ರೇಟ್ ಇದೆ, ನಮಗೆ 1300 ಹೇಳ್ತಾರೆ. ಸೊ ಕಮಿಷನ್ ತೊಗೊಳ್ಳಿವರು ಅಂದ್ರೆ ಅಲ್ಲಿ 400 ರೂಪಾಯಿ ಕೊಡಬೇಕಾಗಿತ್ತು. ಏನು ರೀ ಆನ್ಲೈನ್ನಾಗ 900 ಐತಿ ಅಂದ್ವಿ. ಇಲ್ಲ, ಆಮೇಲೆ ಕಡಿಮೆ ಮಾಡಿ. ಇಲ್ಲ ಸರ್, ನಾವು ಇಟ್ಟು ಮಾತು ಗಿಟ್ಟೋದಿಲ್ಲ. ನಾನಾದ್ರೆ 1400 ಕೊಟ್ಟು ಬರ್ತಿದ್ದೆ. ಈ ನಮ್ಮ ಹುಡುಗರು ಆನ್ಲೈನ್ನ ನೋಡಿದ್ರು, ನಾವು ನೋಡೋದಲ್ಲ ಅವನ್ನ, ರೈತರಲ್ಲ. ಹಿಂಗಾಗಿ ಹೆಚ್ಚು ಕಮ್ಮಿ ನಾವು ನೋಡೋಕೆ ಹೋಗಲ್ಲ. ಏನೋ ಬಿಡು, ಅವ್ರಿಗೊಂದು 4 ರೂಪಾಯಿ ದುಳಿಲಿ ಅನ್ನೋ ಒಂದು ಇದ್ರ ಮೇಲೆ ಕೊಟ್ಟು ಬರ್ತವೆ. ಸೊ ಇವತ್ತು ನಮ್ಮ ಇವರೇನು ಮಾತಾಡಿದಾರಲ್ಲ, ರಾಧಾ ಹಿರೇಗೌಡರು ಮಾತಾಡಿದಾರಲ್ಲ, ಇದು ಕರೆಕ್ಟ್ ಇದೆ. ಈ ಒಂದು ಇದು ನಮ್ಮೆಲ್ಲರಿಗೂ ಇಡೀ ದೇಶದಲ್ಲಿ ಪ್ರೇರಣೆ. ಒಬ್ಬ ಹೆಣ್ಮಗಳು ಈ ರೀತಿ ಮಾತಾಡಿರೋದ್ರಿಂದ ಇದೊಂದು ದೇಶಕ್ಕೆ ಪ್ರೇರಣೆ. ಚರ್ಚೆನ ಮುಂದಕ್ಕೆ ಹೋಗಕ್ ಬಿಡಿ. ನಿಮ್ಮ ಆರಾಧ್ಯ ದೈವತ್ರ ನಿಮ್ಮ ಮನೆಯಲ್ಲಿ ಬಿಟ್ಕೊಂಡು ಪೂಜೆ ಮಾಡಿ. ಈ ವೇದಿಕೆಯಲ್ಲಿ ಮಾತಾಡ್ಬೇಡಿ. ಸ್ಟಾಪ್. ಯಾವನವನು ಗೋಡ್ಸೆ ಇರ್ರಿ, ಯಾವನ ಒಬ್ಬ ದೇಶದ್ರೋಹಿ ಬಗ್ಗೆ ಇಡೀ ನನ್ನ ಇದು ಪ್ರೋಗ್ರಾಮ್ ಹಾಳು ಮಾಡ್ತಿರಲ್ಲ. ಸುಮ್ನೆ ಇರ್ರಿ. ದಟ್ ಇಸ್ ನಾಟ್ ಮೈ ಸಬ್ಜೆಕ್ಟ್. ಸ್ಟಾಪ್ ಪ್ಲೀಸ್ ಸ್ಟಾಪ್. ಕುಗ್ವೆ ಅವ್ರೆ, ಏನ್ರಿ ಮುಂದಕ್ಕೆ ಹೋಗಕ್ ಬಿಡಿ ಚರ್ಚೆನ.
ಚರ್ಚೆನ ಮುಂದಕ್ಕೆ ಹೋಗಕ್ ಬಿಡಿ. ನಿಮ್ಮ ಆರಾಧ್ಯ ದೈವ ಹತ್ರ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ. ಈ ವೇದಿಕೆಯಲ್ಲಿ ಮಾತಾಡ್ಬೇಡಿ. ಸ್ಟಾಪ್ ಸ್ಟಾಪ್. ಯಾವ ನಾನು ಗೋಡ್ಸೆ ಯಾವ ಸಂಸ್ಥೆ ಆದ್ರಿಂದ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾದ ಒಬ್ಬ ಹೆಣ್ಮಗಳು ಸಹಿತ ಎದ್ದು ಕುಂತಿದ್ದಾರೆ. ಕಾರಣ ಇವತ್ತಿನ ದಿವಸ ನಾವು ಈ ದೇಶ ಸತ್ಯದ ಕಡೆಗೆ ಹೋಗ್ತಾ ಇದೆ. ಆದ್ದರಿಂದ ನಾವು ಸತ್ಯವನ್ನ ಮಾತಾಡಬೇಕಾಗಿದೆ, ಅಹಿಂಸೆಯಿಂದ ಜೀವನ ಮಾಡಬೇಕಾಗಿದೆ, ರೈತರ ಪರ ಹೋರಾಟ ಮಾಡಬೇಕಾಗಿದೆ, ಮಕ್ಕಳ ಪರ ಹೋರಾಟ ಮಾಡಬೇಕಾಗಿದೆ. ನೋಡಿ, ಮೊನ್ನೆ ಮಕ್ಕಳ ಪರವಾಗಿ ಅವು ಯಾವ ಹುಡುಗರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾವೆ, ಬಂದು ಅವನು ಯಾವನ ಕಾಕ್ರೋಚ್ ಪಾರ್ಟಿ ಅಧ್ಯಕ್ಷ ಅಂತಂದು ಹೇಳಿದ. ಏನೇನೋ ಗೊತ್ತಿಲ್ಲ, ಬಟ್ ಏನೋ ಅವನದು ಅಜಿಟೇಷನ್ ಏನೋ, ಅವನು ಯಾರು ಎಜುಕೇಷನ್ ಮಂತ್ರಿ ಅದನ್ನಲ್ಲ, ಅವನು ರಾಜೀನಾಮೆ ಕೊಡಬೇಕು ಅಂತ. ಸೆಂಟ್ರಲ್ನೇನು ಪೇಪರ್ ಲೀಕ್ ಯಾಕಾದವು, ಆಮೇಲೆ ಓದಿದ ವಿದ್ಯಾರ್ಥಿಗಳ ಗತಿ ಏನು, ಎಷ್ಟು ಮಂದಿ ನೀರು ಹಾಕ್ಯಂದು ಹುಡುಗರು, ಅವ್ರ ತಂದೆ ತಾಯಿ ಗತಿ ಏನು, ಬಡವ್ರ ಮಕ್ಕಳು ಕಷ್ಟಪಟ್ಟು ಕೂಲಿಪಟ್ಟು ಮಾಡಿ IAS IPS ಮಾಡ್ಬೇಕಂತ ಹುಡುಗರೆಲ್ಲವೂ ಒಂದು ಆಸೆ ಇಟ್ಕೊಂಡಾರಲ್ಲ. ಹೆಚ್ಚಾಗಿ ಬಡವ್ರ ಮಕ್ಕಳು ಅದನ್ನ ಆಸೆ ಇಟ್ಕೊಂಡಾರದು IAS IPS ಮಾಡಕ. ಹೌದಾ? ಹೆಚ್ಚಾಗಿ ಬಡವರು ಮತ್ತು ಗ್ರಾಮೀಣ ಪ್ರದೇಶದ ಹುಡುಗರು ಅದನ್ನೊಂದು ಆಸೆ ಆಕಾಂಕ್ಷೆ ಇಟ್ಕೊಂಡು ಕಷ್ಟಪಟ್ಟು ಹೊಟ್ಟೆಗೆ ಅರಬಿ ಹಾಕ್ಕೊಂಡು ಉಪವಾಸ ವನವಾಸ ಓದ್ತಾ ಇದ್ದಾವೆ. ಸೊ ಕಾರಣ ಮೊನ್ನೆ ಒಬ್ರು ಯಾರ DSP ಆಗಿ ಸೆಲೆಕ್ಟ್ ಆಗಿದ್ದಾರೆ, ಒಂದು ಹೆಣ್ಮಗಳು IPS ಮುಗಿಸಿ. ಪಾಪ ಅಮ್ಮನ ನೋಡಿಬಿಟ್ರೆ ತೆಳ್ಳಗಾಗಿದೆ, ಓದಿ 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 ತೆಳ್ಳಗಾಗಿದೆ, ಫಿಸಿಕಲ್ಲೇ ಇಲ್ಲ. ನಾನು ಕಾಮೆಂಟ್ ಹಾಕಿದ್ದೆ, ನೋಡಮ್ಮ ಚೆನ್ನಾಗಿ ಊಟ ಮಾಡಿ, ನೀನು ಬಡವ್ರ ಮಗಳು ಹೊಟ್ಟೆ ಕಟ್ಟಿ ಓದಿದ್ದೀರಿ, ನಾವು ಓದ್ಬೇಕಾದ್ರೆ ಹಂಗೆ ಇತ್ತು, ಕಳ್ಳು ಕಟ್ಟಿ ಹಂಗಾಗಿ ನನ್ನ ಮಗ ಅಂತ ನಮ್ಮ ಅಪ್ಪ ಬಯ್ಯನು. ಯಾಕಂದರೆ ರಾತ್ರಿ ನಿದ್ದೆ ಬರುತ್ತೆ ಅಂತ ನಾವು ಊಟ ಮಾಡ್ತಿದ್ದಿಲ್ಲ. 24 ಅವರ್ಸ್ನಲ್ಲಿ 22 ಅವರ್ಸ್ ಓದ್ತಿದ್ದೆ ನಾನು. ಇನ್ನು 2 ಅವರ್ ಊಟಕ್ಕೆ, ಸಂಧ್ಯಾ ವಂದನೆಗೆ 2 ಅವರ್. ನಾನು ಓದ್ಬೇಕಾದ್ರೆ ನಮ್ದು ಹೆಂಗೆ ಸಿಸ್ಟಮ್ ಅಂದರೆ 1 ತಿಂಗಳು ಅಷ್ಟೇ ಓದೋದು. ಎಕ್ಸಾಮ್ ಮುಂದೆ 1 ತಿಂಗಳು ಓದ್ತಿದ್ವಿ, ಎಲ್ಲ ಸಬ್ಜೆಕ್ಟ್ನು ಕವರ್ ಮಾಡ್ತಿದ್ದೆ 1 ತಿಂಗಳು. ಹಗಲು ರಾತ್ರಿ ಓದೋದ 1 ತಿಂಗಳು. 1 ತಿಂಗಳು ನಿದ್ದೆನೇ ಇಲ್ಲ. ಎಸ್, ಊಟ ಅಷ್ಟೇ, ಮಧ್ಯಾಹ್ನ ಊಟ ಅಷ್ಟೇ. ಮಧ್ಯಾಹ್ನ ಊಟ 1 ತಾಸು ನಿದ್ದೆ ಮಧ್ಯಾಹ್ನ. ಅದಾಗ್ಬಿಟ್ರೆ ಕಂಪ್ಲೀಟ್ ಕದ ಹಾಕ್ಕೊಂಡು ರಾತ್ರಿ ಹಗಲು ಕಂಪ್ಲೀಟ್ ಓದ್ತಿದ್ದೆ ನಾನು. ಸತ್ಯ ಇದು, ಜೀವನದ ಸತ್ಯ. 30 ಡೇಸು ಎಲ್ಲ ಓದ್ತಿದ್ದೆ ನಾನು. ಸೆಕೆಂಡ್ ಇಯರು ಏನಾಯ್ತು ಅಂದರೆ, ಸೆಕೆಂಡ್ ಇಯರ್ ನಾನು ಎಕ್ಸಾಮು ಸರಿಯಾಗಿ ಓದಲಿಲ್ಲ, ಫೇಲ್ ಆದೆ. LLB ಸೆಕೆಂಡ್ ಇಯರ್. ಮತ್ತೆ ನಾನು ಸೆಕೆಂಡ್ ಇಯರು ಥರ್ಡ್ ಇಯರು, ಸೆಕೆಂಡ್ ಇಯರ್ನಲ್ಲಿ 2 ಸಬ್ಜೆಕ್ಟ್ ಪಾಸ್ ಆದವು, ಇನ್ನು 4 ಸಬ್ಜೆಕ್ಟ್ ಫೇಲ್ ಆದವು. ಥರ್ಡ್ ಇಯರ್ಗೆ 6 ಸಬ್ಜೆಕ್ಟು ಲಾ, 6 ಸಬ್ಜೆಕ್ಟು ಅಂದ್ರೆ ಒಂದೊಂದು ಇದ್ರಾಗ 3-4 ಆ್ಯಕ್ಟ್ ಬರ್ತಾವ್ರಿ. ಸುಮಾರು ಒಂದು 100-150 ಆ್ಯಕ್ಟ್ ಬರ್ತಾವು ಫೈನಲ್ ಇಯರ್ಲಾದಾಗ. ಸೆಕೆಂಡ್ ಇಯರ್ಲಾದಾಗ ಒಂದು 100 ಬರ್ತಾವು. ಎಲ್ಲ ಸೆಕ್ಷನ್ಸು, ಡೆಫಿನಿಷನ್ಸು, ಥಿಯರೀಸು, ಪ್ರಾಕ್ಟೀಸು, ಎಕ್ಸೆಪ್ಷನ್ಸು, ಎಲ್ಲ ಇವನು ಸಹಿತ ಎಕ್ಸಾಂಪಲ್ಸು, ಕೇಸ್ ಲಾಸು, ಸಿವಿಲ್, ಕ್ರಿಮಿನಲ್, ಇವೆಲ್ಲ ಓದಿ ತಲೆ ಎಲ್ಲ ಕೂದ್ಲಂಗ ಹಿಂಗೆ ಉದ್ರಾವ್, ಹಿಂಗೆ ಬುಕ್ ಮೇಲೆ ಉದ್ರಾವ್ ಕೂದ್ಲ ನೋಯಿಸ್ಕೊಂತಿದ್ವಿ. ಮತ್ತು ಕೂದಲು ಎಣ್ಣೆ ಯಾರೋ ಕೊಡಕ್ಕಲ್ಲ ಅಂತಂದೇಳಿ ಹಿಂಗೆ ಯೋಚನೆ ಮಾಡ್ತಿದ್ವಿ. ಹಾಗೆ ಓದಿ ಒಂದೇ ಸಬ್ಜೆಕ್ಟ್ನಲ್ಲಿ, ಒಂದೇ ಎಕ್ಸಾಮ್ನಲ್ಲಿ 10 ಸಬ್ಜೆಕ್ಟ್ ಪಾಸಾಗಿ ಬಂದೆ ನಾನು. ಮತ್ತು IAS ಎಕ್ಸಾಮ್ಗೂ ಕುಂತಿದ್ದೆ. ಅಷ್ಟೊತ್ತಿಗೆ ನನ್ನ ಪ್ರಾಕ್ಟೀಸ್ ಜಾಸ್ತಿ ಆಯಿತು. ಸೊ ಹೀಗಾಗಿ ಬಡ ಮಕ್ಕಳ ಜೊತೆಗೆ ಆಟ ಆಡಬೇಡ್ರಿ. ಅವ್ನು ಯಾವನ ಒಬ್ಬ RSS ಹುಡುಗ ಅಂತ ಹೋಗಿ ಕಪಾಳ ಕೊಡ್ದಾನ ಅವನಿಗೆ. ಅವ್ನು ದೀಪಕ ಹುಡುಗ, ಸಂಸ್ಥಾಪಕ ದೀಪ್ತಿಗೆ. ಈ ಹುಡುಗರದವಲ್ಲ, ಬಡ ಹುಡುಗರು ಹೊಟ್ಟೆಗರ ರಟ್ಟಿಗೆ ಬರಬಾರ್ದ್ರಿ ರೈತರಿಗೆ. ಹೊಟ್ಟೆಗರ ಸಿಟ್ಟು ರಟ್ಟಿಗೆ ಬರಬಾರ್ದು ರೈತರಿಗೆ. ಬಂದರೆ ಯಾರು ಉಳಿಯಂಗಲ್ಲ. ಕಷ್ಟಕತಿ ಅವು ಯಾಕೆ ತೆಗಪ್ಪ, ಪೊಲೀಸು ಕಾನೂನು ಉಲ್ಲಂಘನೆ ಮಾಡಬೇಕು, ಯಾಕ ನಾವೆಲ್ಲ ಸಂಸಾರ ಕಟ್ಕೊಂಡವೆ ಅಂತ ಸುಮ್ಮನಿರ್ತಾರೆ ಅಷ್ಟೇ. ಆದ್ದರಿಂದ ಸ್ವಲ್ಪ ಮುಂದೆ ಬರುವ ದಿನಗಳಲ್ಲಿ ಇವತ್ತಿನಿಂದನೇ ಭಾಳ ಜನ ಎಚ್ಚರ ಇರ್ರಿ. ಸುಮ್ಮನೆ ಗೂಡ್ಸೆ ಅದು ಇದು ಮನೆ ಮುರಿಯೋದು, ಹೆದರ್ಸೋದು, ರಾಮದೇವ್ರ ಹೆಸರು ಮೇಲೆ ಅಫೆನ್ಸ್ ಮಾಡೋದು, ಇವೆಲ್ಲ ಬಿಟ್ಬಿಡ್ರಿ. ಕೇಂದ್ರ ಸರ್ಕಾರನೇ ಡೋಲಾಯಮಾನ ಅಲ್ಲಾಡ್ತಾ ಇದೆ. ಅವರಿಬ್ಬರು ಸರ್ಕಂಡ್ರೆ ಮುಗಿದೋತು. ಯಾವಾಗ ಸರಿತಾರ ಏನ, ಒಬ್ಬರು ಸರಿದ್ರೆ ಸಾಕು. ಇದು ಆಂಧ್ರ ಐತಲ್ಲ, ಆಂಧ್ರ ತೆಲುಗು ಭೋಜನ ಹಿಂಡಾರು, ಆ ತೆಲುಗುದವ್ರು ಏನಾರ ಹಿಂಗೆ ಕೈ ಕೊಟ್ಟರು ಅಂದ್ರೆ ಮುಗಿದೋತು. ಬಿಹಾರ ಅವರು ಹೊಡಿಬಡಿದಾರ. ಅವರು ಬಿಹಾರದವ್ರು ಯಾವಾಗ ಸರ್ಕಂತಾರನ ಗೊತ್ತಿಲ್ಲ. ಪಾಟ್ನಾ ಅದು ಬಿಹಾರದವ್ರು ಯಾವಾಗ ಕಾಲು ತಕ್ಕಂತಾರನ ಗೊತ್ತಿಲ್ಲ. 2 ದೋಣಿ ಮೇಲೆ ಕಾಲಿಟ್ಟಾನ ಇವನು ಅಜ್ಜಾರ, ಮೋದಿ ಅಜ್ಜಾರು 2 ದೋಣಿ ಮೇಲೆ ಕಾಲಿಟ್ಟಾರ. ಕಾಲು ಬಿಗಿಯಾಗಿ ನಿಂತ್ಕೋಬೇಕಾಗೈತಿ. ಅವ್ರದ್ದು ಪಾಪ ಅಲ್ಲ ಈಜು ಆಗಿದೆ. ಆದ್ದರಿಂದ 75 ಸನಿಯಕ್ಕೆ ಬಂದಾರ.
ಸೊ ಕಾರಣ ಏನಾಗುತ್ತೆ ಅಂದ್ರೆ ಎರಡೂ ಬೋಟ್ ಮೇಲೆ ಕಾಲು ಇಟ್ಕೊಂಡು ನಿಂದ್ರದ್ದು ಬಹಳ ಕಷ್ಟ ಆಗುತ್ತೆ. ಆದ್ದರಿಂದ ಆಂಧ್ರ ಪ್ರದೇಶದ ನಮ್ಮ ಇವನು ಯಾವಾಗ ತಗೊಂತಾನೆ ನಾಯ್ಡು ಚಂದ್ರಬಾಬು ಯಾವಾಗ ಪೌರ್ಣಿಮೆ ಗ್ರಹಣ ಹಿಡಿತತೆ ಗೊತ್ತಿಲ್ಲ, ಇವತ್ತು ನಾಳೆನೇ ಹಿಡಿಬಹುದು. ನಾವು ಕುಡಗಾದಿ ರಾಜನವರು ಹೇಳ್ತೇವೆ ಚಂದ್ರಬಾಬು ನಾಯ್ಡು ಪೂರ್ಣ ಚಂದ್ರಗ್ರಹಣ ಹಿಡಿತಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಢಮಾರ್ ಆಕತಿ, ಇನ್ನೊಂದು ತಿಂಗಳು 2 ತಿಂಗಳು ಆಕತಿ, ಕಾದು ನೋಡ್ರಿ, ಢಮಾರ್ ಆಕತಿ. ಅವಾಗ ಇವ್ರು ಯಾರೆಲ್ಲ ಗೂಡ್ಸೆ ಪಾಡ್ಸೆ ಅವ್ರು ಇವ್ರು ಅಂದಾಗ ಸೇಮ್ ಏನೇನು ಎಲ್ಲೆಲ್ಲಿ ಏನೇನು ನಡೀತಾವೋ ಅವೆಲ್ಲ ತಿರುಗಿ ನಿಂತುಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಆದ್ದರಿಂದ ಐ ಆಮ್ ರಿಕ್ವೆಸ್ಟಿಂಗ್ ಟು ಆಲ್ ದಿ ಪರ್ಸನ್ಸ್ ಮೇಂಟೈನ್ ದಿ ಲಾ ಆ್ಯಂಡ್ ಆರ್ಡರ್. ನಮ್ಮ ರೈತರಿಗೆ ಹೇಳ್ತೇನೆ, ಲಾ ಆ್ಯಂಡ್ ಆರ್ಡರ್ನೇ ನೀವು ಫಾಲೋ ಮಾಡಿರಿ. ಆಗಲಿ ಸಹಿಸ್ಕೋಣ. ನಾವು ಬಂಗಾರ ಇವತ್ತಾಗಿದೆ, ನಮ್ಮ ಮಕ್ಕಳ ಮದುವೆ ಮಾಡೋದು ಕಷ್ಟ, ರೈತರು ಒಂದು ತೊಲೆ ಬಂಗಾರ ತೊಗೊಳ್ಳೋದು ದೊಡ್ಡ ಕಷ್ಟ ಆಗಿದೆ. ನೀವು ಇಡೀ ಜೀವಮಾನ ದುಡಿದದ್ದು ಅಷ್ಟು ಸಿಗಲ್ಲ, ಅದನ್ನ ಮಕ್ಕಳ ಮದುವೆ ಮಾಡೋಕೆ ಹೊಲನ ಮಾರ್ಬೇಕು ನೀವು. ಆದ್ದರಿಂದ ಈ ಬಂಡವಾಳಶಾಹಿಗಳು ಏನು ಈ ಅಂಬಾನಿ ಅದಾನಿ ಮಲ್ಯ ಕಲ್ಯ ಇಂಥರೆಲ್ಲ ಭೂಮಿ ಖರೀದಿ ಮಾಡ್ತಾರೆ. ನಮ್ಮ ರೈತರ ಕೈಲಿ ಆಗೋದಿಲ್ಲ, ಕಷ್ಟ ಇದೆ, ಬಹಳ ಕಷ್ಟ ಇದೆ. ದೊಡ್ಡ ದೊಡ್ಡ ರೈತರಿಗೆ ಆಳು ಸಿಗೋದಿಲ್ಲ, ಪೆಸ್ಟಿಸೈಡ್ ಸಿಗೋದಿಲ್ಲ, ಗೊಬ್ಬರ ಸಿಗೋದಿಲ್ಲ, ರೊಕ್ಕ ಕೊಟ್ಟರು ಗೊಬ್ಬರ ಸಿಗೋಲ್ಲ, ಕೊಟ್ಟಿಗೆ ಗೊಬ್ಬರ ಅಂತೂ ಮೊದಲೇ ಇಲ್ಲ. ಈಗ ಜಾಸ್ತಿ ದನಗಳನ್ನು ಸಾಕೋದಿಲ್ಲ, ಜನಗಳ ಸಾಕಕ್ಕೆ ಖರ್ಚು ಭಾಳ ಇದೆ, ಕಾಯಕ್ಕೆ ಆಳಿಲ್ಲ. ಸೊ ಕಾರಣ ನಮ್ಮ ರೈತರು ಸಂಯಮದಿಂದ ಕಾನೂನನ್ನು ಪಾಲನೆ ಮಾಡಿಕೊಡ್ರಿ. ನಿಮಗೂ ಒಂದು ಒಳ್ಳೆ ದಿನ ಅಚ್ಚೇ ದಿನ ಬರಬಹುದು. ಅಚ್ಚೇ ದಿನ ಮೋದಿಯಿಂದ ಬರೋದಿಲ್ರಿ, ಅಚ್ಚೇ ದಿನ ಬರಂಗೆ ನಾವೆಲ್ಲ ಮಾಡ್ಕೋಬೇಕು. ರೈತರು ಕಷ್ಟಪಟ್ಟು ದುಡಿಬೇಕು, ಇದ್ದುದ್ರಾಗ ನಿಯಂತ್ರಣವಾಗಿರಬೇಕು. ಬೆಲೆ ಏರಿದಾವೆ, ಜಾಸ್ತಿ ಕೊಳ್ಳಂಗಿಲ್ಲ. ಏನಾರ ಒಂದು ಸ್ವಲ್ಪ ಕಡಿಮೆ ರೇಟ್ನಾಗ ಸಿಗ್ತದೆ ಅಂದ್ರೆ ಆ ತರಕಾರಿ ಅಷ್ಟೇ, ಈಗ ಇನ್ನೇನು ಸಿಗೋದಲ್ಲ. ಬಂಗಾರ ಅವೆಲ್ಲ ಪ್ಯಾಸ್ಟಿಸೈಡ್ಸು, ಗೊಬ್ಬರ, ರಸಾಯನ, ಬೀಜ ಅವು ಇವು ಯಾವೂ ಸಿಗೋದಲ್ಲಪ್ಪ, ಭಾಳ ಕಷ್ಟ ಐತಿ. ಇವು ಶೇಂಗಾ ಬೀಜ ಗೊಬ್ಬರ ಅಷ್ಟೆಲ್ಲ ಖರ್ಚು ಮಾಡಿ ಹಾಕಿ ಬಿತ್ತಿದ್ರೆ, ಭೂಮಿ ಒಳಗೆ ಬಿತ್ತಿದ್ರೆ ಬೆಳೆ ಬರ್ತೈತೆ, ನಮ್ಮ ಕೈ ಸಿಗ್ತೈತಿ ಅನ್ನೋದಿಲ್ಲ. ಯಾಕಂದ್ರೆ ಮಣ್ಣ ಹಾಕಿ ಬಿಡ್ತಿರ್ತಾವೆ ನಾವು. ಮಳೆ ಹೋತಂದ್ರೆ ಪಾಪ ಕಷ್ಟ. ಆದ್ದರಿಂದ ನಮ್ಮ ರೈತರು ಬಹಳ ಸಂಯಮದಿಂದ ಇದನ್ನು ಮಾಡಿರಿ. ಈ ಗೂಡ್ಸೆನಂಥ ಮನಸ್ಥಿತಿ ಅವರಿಗೆ ವಿರೋಧ ಮಾಡಿರಿ. ಇವರನ್ನು ಕಾನೂನುಬದ್ಧವಾಗಿ ಹತ್ತಿಕ್ರಿ. ಇವ್ರನ್ನ ಬೆಳೆಯಕ್ಕೆ ಬಿಡಬಾರ್ದು. ಬೆಳೆಯಕ್ಕೆ ಬಿಟ್ಟರೆ ಹಿಂಗೆ ಬಂಗಾರ ಇನ್ನೂ 3 ಲಕ್ಷ 5 ಲಕ್ಷ ಹೋಗ್ತತಿ. ಆಮೇಲೆ ಚಕಡೆಗೆ ಟ್ಯಾಕ್ಟ್ರಾಗ ನೋಟ್ ಹೇರ್ಕೊಂಡು ಹೋಗ್ಬೇಕಾಕತಿ. ಈಟು ಬಂಗಾರ ತರಕ ಟ್ಯಾಕ್ಟ್ರ ನೋಟ್ ಹೇರ್ಕೊಂಬರ್ಬೇಕಾಕತಿ. ಒಂದಿಷ್ಟು ಬಂಗಾರಕ್ಕೆ ಒಂದು ಟ್ಯಾಕ್ಟ್ರಿ ನೋಟ್ ಬೇಕು. ಇದು ಅಚ್ಚೇ ದಿನ ಬರ್ತತಿ. ಇದು ನಾಚಿಗೆ ಮಾನ ಮರ್ಯಾದೆ ಐತೇನು ರೀ. ನಾನು ಅವಾಗ 2013ರಾಗ ಮಾಡಿದೆ. ಅದಕ್ಕೆ ಬಂದು ನನ್ನ ಮನೆ ಮುರಿದ್ರು ಒದರಾಡಿದ್ದಕ್ಕೆ. ಹಿಂಗೆ ಮಾಡ್ತಾರಂತ ಒದರಿ ಸತ್ಯ ಹೇಳಿದ್ರೆ ಬಂದು ನನ್ನ ಮನೆ ಮುರಿದು ನಾನು ಕೊಲ್ಲಕ್ಕೆ ಬಂದರು. ಕೊಲ್ತಿದ್ರು ಅವತ್ತು, ಕೊಲ್ತದ್ದು. ಮತ್ತೇನಿಲ್ಲ 18/5/21ಕ್ಕೆ ಅಲ್ಲ 22ನೇ ತಾರೀಕು ನನ್ನ ತಿಥಿ ಹಾಕತ್ತು. ಉಕ್ಕಡಗಾತ್ರಿ ಅದು ದೊಡ್ಡನದಾನ. ಅವನು ಯಾವನ ಏನೇನು ಮಾಡಿದಾನ ಹೋಗಿ ಮಕ್ಕಂದಾನ. ಅವನು ಕಿಸ್ಕೊಂಡು ಹೋಗಿ ಆರ್ಥೋಪಿಡಿಷನ್ ಬೆಡ್ನ್ಯಾಗ ಹೋಗಿ ಮಕ್ಕಂಡಾನ. ಆ ಡಾಕ್ಟರ್ ಅನ್ನಂತ ಹೋಗಿ ಅಡ್ಮಿಟ್ ಆದ್ರೆ ಆ ಸುಳೆ ಮಗ ಪಾಪ ಮಾಡ್ಯಾನ ಏನೋ ಬೆನ್ನು ಅಂತ ಬಂದು ಮಕ್ಕಂದ್ರ ಆ ಮುಸ್ಲಿಂ ಮಗ ಅನ್ನಂತ ಡಾಕ್ಟ್ರ್. ನನಗೆ ಅವನ ಫ್ರೆಂಡ್ ಡಾಕ್ಟ್ರ್ ಹೇಳ್ದ, ಅವನ ಯಾರ ಇಲ್ಲದ ನೋಡೋ ಅಂತಂದ್ರೆ ಇವ್ನ ಯಾಕೆ ಇಲ್ಲಿ ಮಕ್ಕಂದಾನ ಅಂದ್ರೆ ಮನಿ ಮುರ್ಕ ಇಲ್ಲಿ ಯಾಕೆ ಮಕ್ಕಂದಾನ, ಯಾವ್ದಾರು ನೋವು ಬಂದಂತ ಅವನಿಗೆ ಆ ಸುಳೆ ಮಗ ಅನ್ನಂತ. ಆಲೆ ಆ ಸುಳೆ ಮಗ ಮತರ್ಸ್ತೀಯ ಅಂದಂತ. ಆ ಸುಳೆ ಮಗ ನೀನು ಮತರ್ಸ್ತಿ ಬಾ ಅಂದ ಊಟಕ್ಕೆ ಹೋದ್ರಂತ. ಸೊ ಹಿಂಗೆ ಉಕ್ಕಡಗಾತ್ರಿ ಅಜ್ಜದನ ಅವ್ರಿಗೆ ಏನೇನು ಪಾಪ ಮಾಡಿದಾರೆ ಅವರೆಲ್ಲರಿಗಾಲ. ಒಬ್ಬನೆಲ್ಲ ಸರಿಯಕ್ಕೆ ಹೋಗ್ಯಾನ, ಒಬ್ಬನಂತೂ ಸತ್ತು, ನನ್ನ ಮನೆ ಮುರಿದನ ಒಬ್ಬನ ಸತ್ತು ಹಾರ್ಟ್ ಅಟ್ಯಾಕ್ ಆಗಿ. ಹೌದಾ, 1 ವಿಕೆಟ್ ಹೋಗೇ ಬಿಡ್ತದ. ಸೊ ಕಾರಣ ಅದನ್ನು ಬೇಡ ಅಂತೇಳಿ ತೆಗೆಸಿದ್ರು ಅವರು. ಅವನ ಸತ್ತನಿಗೆ ದೇವರ ಶಿಕ್ಷೆ ಕೊಟ್ಟ. ಅವನಿಲ್ಲೇ ಒಬ್ಬ ಹೆಸರಂತ BJP ಲೀಡರ್ ನನಗೆ ತೆಗೆಸಿದ್ರು. ನಮ್ಮ ಆತ್ಮೀಯ BJP ಇದ್ರು, ನನ್ನ ಆತ್ಮೀಯರವರು ಲೀಡ್ರು. ನಾಗರಾಜ್ ಅವನ ಹೆಸರು ಬಿಡು ಬೇಡ ಅಂದರು. ಆಮೇಲೆ ಅವರ ಹೇಳಿದ್ರು ದೇವರ ಶಿಕ್ಷೆ ಕೊಟ್ಟು ನೋಡಪ್ಪ ಅವನಿಗೆ ನಿನ್ನ ಮನೆ ಮುರಿಯಕ್ಕೆ ಬಂದು ನನಗೆ ಅಂದರು. ಸೊ ಹಾಗೆ ದೇವರು ನನ್ನೊಬ್ಬನಿದ್ದಾನೆ. ಮತ್ತೊಮ್ಮೆ ಹೇಳ್ತೀನಿ, ರಾಧಾಕ್ಕ ಹಿರೇಗೌಡರು ನಿನಗೆ ಹ್ಯಾಟ್ಸಪ್ಪವ. ನಿನ್ನ ಧೈರ್ಯ, ನಿನ್ನ ಶಕ್ತಿ, ನಿನ್ನ ಪವರ್ಗೆ ಈ ದೇಶ ಕಟ್ಟುವುದರಲ್ಲಿ ನಿನ್ನ ಪ್ರಮುಖವಾದ ಸ್ಥಾನವನ್ನು ವಹಿಸ್ತಾ ಇದೆಯಾ. ದೇವ್ರು ನಿನಗೆ ಒಳ್ಳೆಯದಾಗಲಿ. ರಾಧಾ ಹಿರೇಗೌಡರ ಬೆಂಬಲಕ್ಕೆ ನಾವು ಯಾವಾಗಲೂ ಇದ್ದಾವೆ. ಜೈ ಹಿಂದ್, ಜೈ ಕರ್ನಾಟಕ. ನಾಗರಾಜ್ ಕುಡ್ಬ್ಲೆ, ಅನ್ ಅಡ್ವೊಕೇಟ್, ಅಗ್ರಿಕಲ್ಚರಿಸ್ಟ್ ಅಂಡ್ ಅನ್ ಆರ್ಟಿಸ್ಟ್, ನೇಟಿವ್ ಫ್ರಮ್ ಉಕ್ಕಡಗಾತ್ರಿ, ರೆಸಿಡೆಂಟ್ ಆಫ್ ರಾಣೆಬೆನ್ನೂರು, ಅನ್ ಅಡ್ವೊಕೇಟ್. ಜೈ ಹಿಂದ್, ಜೈ ಕರ್ನಾಟಕ.